ಬೆಳಗಾವಿ ಮಹಾನಗರ ಪಾಲಿಕೆಗೆ ಸೂಪರ್ ಸೇಡ್ ತೂಗುಗತ್ತಿ. ಪಾಲಿಕೆಯಲ್ಲಿ ಕಾನೂನಾತ್ಮಕ ಭಾವನಾತ್ಮಕ ಸಂಘರ್ಷ ಆರಂಭ ಆಗಿದೆ. ಕನ್ನಡ ಪರ ಸಂಘಟನೆಗಳಿಂದ ಸಚಿವ ಸತೀಶ್ ಜಾರಕಿಹೊಳಿ ಪ್ರಾದೇಶಿಕ ಆಯುಕ್ತರಿಗೆ ದೂರನ್ನ ನೀಡಲಾಗಿದೆ. ಸಂಚಲನ ಮೂಡಿಸ್ತಾ ಇದೆ. ದೂರು ಬೆನ್ನಲ್ಲೇ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಪ್ರಾದೇಶಿಕ ಆಯುಕ್ತರ ಪತ್ರ. ಪಾಲಿಕೆಯಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದೆ. ಗಡಿ ವಿವಾದದಲ್ಲಿ ಮಹಾಜನ್ ವರದಿ ಅಂತಿಮ. ಗೊತ್ತುವಳಿ ಸ್ವೀಕಾರ ಮಾಡುವುದಿಲ್ಲ. 35 ಜನರ ಬಲ ಇರುವಂತಹ ಆಡಳಿತಾರೂಢ ಬಿಜೆಪಿ ನಾಯಕರಿಂದ ದ್ರೋಹವಾಗಿದೆಯಾ? ನಾಡು ನುಡಿಗೆ ಬಗ್ದಂತಹ ದ್ರೋಹ ಅಂತ ಹೇಳಿ ಕನ್ನಡ ಪರ ಸಂಘಟನೆಗಳು ದೂರು ಕೊಟ್ಟಿದ್ದಾರೆ. ದೂರನ್ನು ಆಧರಿಸಿಕೊಂಡು ನಗರಾಭಿವೃದ್ಧಿ ಇಲಾಖೆ ಪಾಲಿಕೆ ಆಯುಕ್ತರಿಗೆ ಪತ್ರವನ್ನು ಬರೆಯಲಾಗಿದೆ. ದೂರಿನ ಅಂಶಗಳನ್ನು ಪರಿಗಣಿಸಿ ನಿಯಮದ ಅನುಸಾರವಾಗಿ ಸೂಕ್ತ ಕ್ರಮಕ್ಕೆ ಕೋರಿಕೆಯನ್ನ ಮಾಡಲಾಗಿದೆ ಅಥವಾ ಮನವಿ ಮಾಡಲಾಗಿದೆ. ಕಳೆದ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಗಡಿ ವಿವಾದದ ಬಗ್ಗೆ ಚರ್ಚೆಯನ್ನ ನಡೆಸಲಾಯಿತು. ಗಡಿ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಸದ್ಯಕ್ಕಿದೆ. ಗೊತ್ತುವಳಿ ಸ್ವೀಕಾರಕ್ಕೆ ಹಿಂದೇಟು ಹಾಕಲಾಗಿರುವಂಥದ್ದು. ಇನ್ನು ಕೋರ್ಟ್ನಲ್ಲಿ ಕೇಸ್ ಇದ್ದಂತಹ ಸಂದರ್ಭದಲ್ಲಿ ಗೊತ್ತುವಳಿ ಸ್ವೀಕರಿಸಲು ಆಗಲ್ಲ ಅಂತ ಹೇಳಿ ಸಲಹೆ ನೀಡಲಾಗಿದೆ. 2005ರಲ್ಲಿ MBS ಆಡಳಿತದ ಅವಧಿಯಲ್ಲಿ ಕನ್ನಡ ವಿರೋಧ ಗೊತ್ತುವಳಿ ಸ್ವೀಕಾರವಾಗಿರುವಂಥದ್ದು. ಬೆಳಗಾವಿ ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿಸಬೇಕು ಅಂತ ಹೇಳಿ ಗೊತ್ತುವಳಿ ಸ್ವೀಕಾರ ಆಗಿರುವಂಥದ್ದು. ಇದಕ್ಕೆ ಪ್ರತಿಯಾಗಿ ಕನ್ನಡ ಪರ ಗೊತ್ತುವಳಿ ಸ್ವೀಕರಿಸಲು ಬಿಗಿ ಪಟ್ಟನ್ನ ಹಿಡಿಯಲಾಯಿತು. ಆದರೆ ಆಡಳಿತಾರೂಢ ಬಿಜೆಪಿ ಸರ್ಕಾರದ ಅಭಿಪ್ರಾಯವನ್ನು ಪಡೆಯಲು ಕೂಡ ತೀರ್ಮಾನ ನಡೆಸಲಾಯಿತು. ಪಾಲಿಕೆ ಆಯುಕ್ತರಿಗೆ ಮೌಖಿಕವಾಗಿ ವರದಿಯನ್ನು ಕೂಡ ನಗರಾಭಿವೃದ್ಧಿ ಇಲಾಖೆ ಕೇಳಿರುತ್ತೆ. ಇನ್ನು ಪಾಲಿಕೆ ಸೂಪರ್ ಸೀಡ್ ಮಾಡಿದ್ರೆ ಕಾನೂನು ಹೋರಾಟಕ್ಕೆ ಸಿದ್ಧತೆಯನ್ನ ನಡೆಸಿರುವಂಥದ್ದು ಬಿಜೆಪಿ. ಚರ್ಚೆ ಮಾಡಿ ನಮ್ಮ ಕನ್ನಡ ನಾಡು ನುಡಿಗೆ ಸದಾ ಪಾಲಿಕೆ ಬದ್ಧವಾಗಿದ್ದು ಕನ್ನಡ ಪರ ಸಂಘಟನೆಗಳು ಸಲ್ಲಿಸಿದ ಮನವಿಗಳನ್ನು ಪರಿಶೀಲಿಸಲಾಗಿ ಕಾನೂನು ಅಭಿಪ್ರಾಯದಂತೆ ಸೆಕ್ಷನ್ 26 SNT ಮತ್ತು 42ರ ಪ್ರಕಾರ ಗಡಿ ವಿವಾದದ ವಿಚಾರದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರುವುದರಿಂದ ಇದರ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಕೋರಿ UD ಸೆಕ್ರೆಟರಿಗೆ ಅಭಿಪ್ರಾಯ ಪಡೆಯಲು ತಿಳಿಸಲಾಯಿತು. ಈ ವಿಷಯವನ್ನು ಸರ್ವಾನುಮತದಿಂದ ಸಭೆಯಲ್ಲಿ ಚರ್ಚೆ ಮಾಡಿ ನಮ್ಮ ಕನ್ನಡ ನಾಡು ನುಡಿಗೆ ಮತ್ತು ಸಮಿತಿಗಳ ವ್ಯವಹಾರಗಳನ್ನು ನಡೆಸುವುದಕ್ಕಾಗಿನ ಪ್ರಕ್ರಿಯಾ ನಿಯಮಗಳು ನಿಯಮ 26 ಕ್ಲಾಸ್ 2 ST ಹಾಗೂ ನಿಯಮ 42ರ ಅಡಿಯಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣವಾಗಿದ್ದ ಕಾರಣ ಮಹಾನಗರ ಪಾಲಿಕೆಯ ಪರಿಷತ್ ಸಭೆಯಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಹಾಗೂ ಮಹಾಜನ ವರದಿಯೇ ಅಂತಿಮ ಎನ್ನುವ ತೀರ್ಮಾನವನ್ನು ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಮಂಡಿಸಲು ಅವಕಾಶವಿರುವುದಿಲ್ಲವೆಂದು ನಾನು ಅಭಿಪ್ರಾಯಪಟ್ಟಿದ್ದೆ. ಮತ್ತು ಸಮಿತಿಗಳ ವ್ಯವಹಾರಗಳನ್ನು ನಡೆಸುವುದಕ್ಕಾಗಿನ ಪ್ರಕ್ರಿಯಾ ನಿಯಮಗಳು ನಿಯಮ 26 ಕ್ಲಾಸ್ 2 ST ಹಾಗೂ ನಿಯಮ 42ರ ಅಡಿಯಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣವಾಗಿದ್ದ ಕಾರಣ ಮಹಾನಗರ ಪಾಲಿಕೆಯ ಪರಿಷತ್ ಸಭೆಯಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಹಾಗೂ ಮಹಾಜನ ವರದಿಯೇ ಅಂತಿಮ ಎನ್ನುವ ತೀರ್ಮಾನವನ್ನು ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಮಂಡಿಸಲು ಅವಕಾಶವಿರುವುದಿಲ್ಲವೆಂದು ನಾನು ಅಭಿಪ್ರಾಯಪಟ್ಟಿದ್ದೆ. ಮತ್ತು ಸಮಿತಿಗಳ